ಐಟಿಐ ಕೌಶಲ್ಯ ಪ್ರದರ್ಶನಗಳು ವಿದ್ಯಾರ್ಥಿಗಳ ತಾಂತ್ರಿಕ ಪ್ರತಿಭೆ ಪ್ರದರ್ಶಿಸುತ್ತವೆ, ಉದ್ಯೋಗಾಧಾರಿತ ತರಬೇತಿ ಮತ್ತು ಆಧುನೀಕರಣದ ಅಗತ್ಯತೆಯನ್ನು ಒತ್ತಿ ಹೇಳುತ್ತಿವೆ ಎಂದು ವಿಜಯಪುರ ಪ್ರಗತಿ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಂ. ಸತೀಶಕುಮಾರ್ ಹೇಳಿದರು. ವಿಜಯಪುರ ಪಟ್ಟಣದ ಪ್ರಗತಿ ಐಟಿಐ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರಗತಿ ತಾಂತ್ರಿಕ ಹಾಗೂ ಸೃಜನಶೀಲ ನವೀನ ಕಲ್ಪನೆಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಪ್ರದರ್ಶನಗಳು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗಿವೆ. ಇಂತಹ ಪ್ರದರ್ಶನಗಳಲ್ಲಿ ವಿದ್ಯಾರ್ಥಿಗಳು ನಾನಾ ಮಾದರಿಗಳನ್ನು ಪ್ರದರ್ಶಿಸಿ ಪ್ರಶಸ್ತಿಗಳನ್ನು ಪಡೆಯುತ್ತಿದ್ದಾರೆ. ಐಟಿಐ ವಿದ್ಯಾರ್ಥಿಗಳು ವಿವಿಧ ತಾಂತ್ರಿಕ ಮಾದರಿಗಳನ್ನು ಪ್ರದರ್ಶಿಸಿದ್ದಾರೆ. ಇದು ಅವರ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತದೆ. ಉದ್ಯೋಗ ಸೃಷ್ಟಿ. ಈ ಪ್ರದರ್ಶನಗಳು ಉದ್ಯೋಗಾಧಾರಿತ ಕೌಶಲ್ಯಗಳನ್ನು ಪ್ರೋತ್ಸಾಹಿಸುತ್ತವೆ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತವೆ. ಇದು ವಿದ್ಯಾರ್ಥಿಗಳ ಸಬಲೀಕರಣಕ್ಕೆ ನೆರವಾಗಲಿದೆ. ಇಂತಹ ಪ್ರದರ್ಶನಗಳು ಕೌಶಲ್ಯ ಅಭಿವೃದ್ಧಿಯ ಕೇಂದ್ರಬಿಂದುಗಳಾಗಿವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಹರೀಶಕುಮಾರ್ ವಿ. ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳ ತಾಂತ್ರಿಕ ಮತ್ತು ಸೃಜನಶೀಲ ತಯಾರುಕ ವಸ್ತು ಪ್ರದರ್ಶನ ಕೈಗೊಳ್ಳಲಾಗಿದ್ದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. ಇದನ್ನು ಮಕ್ಕಳ ಪೋಷಕರು ಆಗಮಿಸಿ ಅವರ ಪ್ರದರ್ಶನವನ್ನು ಆಲಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಗತಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಕುಮಾರ್ ಮಧು ಹಾಗೂ ಪ್ರಗತಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್ ಹಾಗೂ ಶಾಂತಕುಮಾರ ಶಾಲೆಯ ಶಿಕ್ಷಕರು, ಐಟಿಐ ಕಾಲೇಜಿನ ತರಬೇತಿ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಕೆಪಾಸಿಟಿ ಯೂಶಲ್ ಆಗದ ಕೆಪಾಸಿಟಿ ಭೂಗೋಳದಲ್ಲಿ ಆ ಥರ ಪ್ಲಾಸ್ಟಿಕ್ ಹಾನಿಕರ ಆಗ್ತಿದೆ, ಆ ಥರ ಈ ವೇಸ್ಟ್ ನಮಗೆ ಈ ಥರ ದೊಡ್ಡ ದೊಡ್ಡ ಇದಾಗ್ತಿದೆ ಅಂತ ಹಾನಿಕರಕ.
ವಿದ್ಯಾರ್ಥಿಗಳು ಪ್ರಗತಿ ಟೆಕ್ಎಕ್ಸ್ 2026ರ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ 4 ಬ್ರಾಂಚಿನ ಮಕ್ಕಳು ಎಲೆಕ್ಟ್ರಿಷಿಯನ್, ಟರ್ನರ್, ಫಿಟ್ಟರ್ ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ 4 ವಿಂಗಿನ ಮಕ್ಕಳು ವಿವಿಧ ರೀತಿಯ ಅವರವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ಒಂದು ಚಾಕಚಕ್ಯತೆಯನ್ನು ತೋರಿಸಿ ಅವರದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ವಿಚಾರದ ಬಗ್ಗೆ ತಿಳುವಳಿಕೆ ಬರಬೇಕು ಅಂದರೆ ಅವರಿಗೆ ಒಂದು ಎಜುಕೇಷನ್ ಮುಖ್ಯ. ಎಜುಕೇಷನ್ ಏನು ಸಪೋರ್ಟ್ ಮಾಡುತ್ತೆ ಅಂದರೆ ಅವರ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ವೃತ್ತಿಪರ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವನಿಗೆ ಹೆಲ್ಪ್ ಮಾಡ್ತೀವಿ. ಈ ಒಂದು ಶಿಕ್ಷಣವನ್ನು ತೆಗೆದುಕೊಂಡು ಅವರ ಮುಂದಿನ ವೃತ್ತಿ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಅವರ ವೃತ್ತಿ ಜೀವನವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಇದು ಕೆಲಸ ಒಳ್ಳೆಯದಾಗ್ತದೆ. ಮತ್ತು ಈಗಾಗಲೇ ನಮ್ಮ ಸುತ್ತಮುತ್ತಲು ಸಾಕಷ್ಟು ಕೈಗಾರಿಕೆಗಳು ಇಲ್ಲಿ ಬರ್ತಾ ಇರೋದ್ರಿಂದ ಎಲ್ಲರೂ ಸಹ ITI ಮಾಡಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೆಲಸಗಳನ್ನು ಕೊಡ್ತೀವಿ ಅಂದ್ಬಿಟ್ಟು ಅವರೇ ಫ್ಯಾಕ್ಟ್ರಿಯವರೇ ಇಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೊಡ್ತಾಯಿದ್ದಾರೆ. ಇದರಿಂದ ಈ ಉದ್ಯೋಗಾವಕಾಶಗಳು ನಮ್ಮ ತಾಲೂಕಿನಲ್ಲೇ ಸುತ್ತಮುತ್ತ ಆಗ್ತಾ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳ ಅಂಗಸಂಸ್ಥೆ ಆದಂಥ ಪ್ರಗತಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದರೆ ಪ್ರಗತಿ ITIನಲ್ಲಿ ಈ ದಿನ ಪ್ರಗತಿ ITI ಟೆಕ್ಎಕ್ಸ್ 2026 ಆಯೋಜನೆ ಮಾಡಿದ್ದು ಎಕ್ಸಿಬಿಷನ್ ಆಫ್ ಟೆಕ್ನಾಲಜಿ ಇನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್ ಅಂತೇಳಿ ನಾವು ಈ ದಿನ ಏನು ಒಂದು ಎಕ್ಸಿಬಿಷನ್ಗೆ ನಮ್ಮ ಸಂಸ್ಥೆ ಅಧ್ಯಕ್ಷರ ಕಡೆಯಿಂದ ಒಂದು ಚಾಲನೆ ನೀಡಿದ್ದೀರೋ ಈ ಒಂದು ಎಕ್ಸಿಬಿಷನಲ್ಲಿ ನಮ್ಮಲ್ಲಿ ಟರ್ನರ್, ಫಿಟ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮತ್ತು ಎಲೆಕ್ಟ್ರಿಷಿಯನ್ ವಿಭಾಗದಿಂದ ಸುಮಾರು 150 ಮಾಡೆಲ್ಸ್ನ ನಾವು ಮಾಡಿದ್ದೀವಿ. ಇದರ ಮುಖಾಂತರ ಹುಡುಗರ ಒಂದು ಕ್ರಿಯೇಟಿವಿಟಿನ ನಾವಿಲ್ಲಿ ಜನಗಳಿಗೆ ಒಂದು ತಿಳಿಸ್ಕೊಡೋಣ ಮತ್ತು ITIನಲ್ಲಿ ಯಾವ್ಯಾವ ರೀತಿಯ ಒಂದು ಕೌಶಲ್ಯವನ್ನು ನೀಡ್ತಾರೆ ಅಂತೇಳಿ ತಿಳಿಸ್ಕೊಡೋಣ ಅಂತ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಎಕ್ಸಿಬಿಷನ್ನ ನಾವು ಕಂಡಕ್ಟ್ ಮಾಡಿರುವಂಥದ್ದು. ಇದರ ನಿಟ್ಟಿನಲ್ಲಿ ನಮ್ಮ ಹುಡುಗರಿಗೆ ಒಂದು ಕ್ರಿಯೇಟಿವಿಟಿ ತಿಳ್ಕೊಳೋದ್ರ ಜೊತೆಗೆ ಬರೋ ದಿನಗಳಲ್ಲಿ ಇಲ್ಲಿ ಕೋರ್ಸ್ನ ಮುಗಿಸಿದ ನಂತರ ಅವರ ಒಂದು ಹೈಯರ್ ಸ್ಟಡೀಸಲ್ಲಾಗಿರ್ಬೋದು ಮತ್ತು ಕಂಪನಿಗಳಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಮ್ಮಲ್ಲಿ ಈ ದಿನ ಒಂದು ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದೀರಿ. ಎಲ್ಲ ಒಂದು ಪ್ರೇಕ್ಷಕರಿಗೆ ಮತ್ತು ಪಬ್ಲಿಕ್ಗೆ ಹೇಳುವಂಥದ್ದು, ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಎಕ್ಸಿಬಿಷನ್ನ ಅಟೆಂಡ್ ಮಾಡಿ ಮತ್ತು ಆ ಒಂದು ಕೌಶಲ್ಯಗಳನ್ನು ತಿಳ್ಕೊಳ್ರಿ ಅಂತ ನನ್ನ ಈ ಒಂದು ಮುಖಾಂತರ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಆಹ್ವಾನವನ್ನು ಸಮೇತ ನಾನು ಇಲ್ಲಿಂದ ನೀಡ್ತಾ ಇದ್ದೀನಿ. 3 ದಿನಗಳ ಕಾಲ ಅಂದರೆ ಈ 12, 13, 14 ಜನವರಿ ತಿಂಗಳು ಈ ತಿಂಗಳಲ್ಲಿ ಏನಿದೆಯೋ ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ದಿನ 9:30ಯಿಂದ 4 ಗಂಟೆವರೆಗೂ ಇರುತ್ತೆ. ತಪ್ಪದೆ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಅಂತ ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ.